ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಟೀಚರ್ ಟೇಬಲ್ ಚಾನಲ್ಗೆ ಸ್ವಾಗತ. ಇವತ್ತು ಅಧ್ಯಾಯ 2 ಸಂಖ್ಯೆಗಳು ಎನ್ನುವಂತಹ ಪಾಠವನ್ನ ನೋಡ್ತಾ ಹೋಗೋಣ. ಇದು 4ನೇ ತರಗತಿಗೂ ಅಪ್ಲೈ ಆಗುತ್ತೆ, 5ನೇ ತರಗತಿಗೂ ಅಪ್ಲೈ ಆಗುತ್ತೆ. ಎರಡರಲ್ಲೂ ಇರುವಂತಹದ್ದು ಚಾಪ್ಟರ್. ಸಾಮಾನ್ಯವಾಗಿ ಹೆಚ್ಚು ಕಡಿಮೆ ಒಂದೇ ರೀತಿ ಇರುವಂತಹದ್ದು. ಹಾಗಾಗಿ ನಾವು ಎರಡನ್ನೂ ಸೇರಿಸಿ ಹೇಳ್ತಾ ಹೋಗೋಣ. ಪಾಠ ಸಂಖ್ಯೆಗಳು. ಈ ಸಂಖ್ಯೆಗಳನ್ನು ಓದುವುದು ಹೇಗೆ ಗೊತ್ತಿದೆ ನಿಮಗೆ. 1 2 3 4 5 6 7 8 9 ಇವು ಗೊತ್ತಿದೆ. 10 ಗೊತ್ತಿದೆ. ಇವುಗಳನ್ನ ಅಂಕಿಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಅಂಕಿಗಳು ಅಂತೇಳಿ ಕರಿತೀವಿ. ಸೊ 10ರಿಂದ ಮೇಲ್ಪಟ್ಟು ಇರುವಂತಹವುಗಳನ್ನು ನಾವು ಸಂಖ್ಯೆಗಳು ಅಂತೇಳಿ ಕರಿತೀವಿ. 10ರಿಂದ ಮುಂದುವರೆದು 100 ಆಗ್ಬೋದು, ಅಥವಾ 1000 ಆಗ್ಬೋದು, ಅಥವಾ ಲಕ್ಷ ಆಗ್ಬೋದು, ಇವೆಲ್ಲ ಸಂಖ್ಯೆಗಳು ಅಂತೇಳಿ ನಾವು ಕರಿತೀವಿ. ಅರ್ಧತ ಇವೇನು ಬರುತ್ತೆ, ಹೇಗೆ ಓದ್ಬೇಕಂತ 1 2 3 4 5 6 7 8 9 ಅಂತೇಳಿ ಸಂಖ್ಯೆಗಳನ್ನು ಓದೋದು ಹೇಗೆ ಅನ್ನುವಂಥದ್ದನ್ನ ಈ ಕ್ಲಾಸಲ್ಲಿ ನೋಡೋಣ. 1000, 100, 10, ಬಿಡಿ 10, 100, 1000, 24 ಅನ್ನುವಂಥ ಒಂದು ಸಂಖ್ಯೆಯನ್ನ ತಗೊಳೋದಾದ್ರೆ ಇಲ್ಲಿ ಬಿಡಿ ಸ್ಥಾನದಲ್ಲಿರುವಂತ ಸಂಖ್ಯೆ ಯಾವುದು? 4. 10ರ ಸ್ಥಾನದಲ್ಲಿರುವ ಅಂಕೆ ಯಾವುದು? 2 ಅಲ್ವೇ? ಇಲ್ಲಿ 4 ಇದೆ, ಏನೂ ಇಲ್ಲ, ಅದ್ರ ಬೆಲೆನೂ ಸೇಮೆ 4. ಅರ್ಥಾತ ಇಲ್ಲಿ 10ಗಳು 10 ಸ್ಥಾನದಲ್ಲಿದೆ 2 ಅಲ್ವಾ? 10ರ ಸ್ಥಾನದಲ್ಲಿದೆ ಅಂದ್ರೆ 2 × 10 ಎಷ್ಟಾಯ್ತು? 20 ಆಯ್ತು. 20 + 4 ಕೂಡಿದಾಗ ಎಷ್ಟು ಬರುತ್ತೆ? 24 ಬರುತ್ತೆ ಅಲ್ವಾ? ಸೊ ಹಾಗಾಗಿ ಇದನ್ನ 24 ಅಂತ ಕರೀತೀವಿ. 24 24 20 + 4 24. ಈಗ ಇನ್ನೊಂದು ಸಂಖ್ಯೆಯನ್ನು ನೋಡೋಣ. ಈಗ 3 ಅಂಕಿಯ ಸಂಖ್ಯೆಯನ್ನು ನೋಡೋಣ. 3 ಅಂಕಿಯ ಸಂಖ್ಯೆಗಳು 346. ಈ 346ರಲ್ಲಿ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆ ಯಾವ್ದಪ್ಪ? 6. 6 ಬರ್ಕೊಳ್ಳೋಣ. 10ರ ಸ್ಥಾನದಲ್ಲಿರುವ ಸಂಖ್ಯೆ ಯಾವುದು? 4. 4 ಬರ್ಕೊಳ್ಳೋಣ. 100ರ ಸ್ಥಾನದಲ್ಲಿರುವ ಅಂಕಿ ಯಾವುದು? 3. ಸೊ ಹೇಗೆ ಓದೋದು ನೋಡೋಣ. ಬಿಡಿ ಸ್ಥಾನದಲ್ಲಿ 6 ಅಂದ್ರೆ 6 ಇದೆ. 10ರ ಸ್ಥಾನ 4 ಇದೆ ಅಂದ್ರೆ ಇದನ್ನ ಗುಣಿಸಿದ್ರೆ 10 4 40 ಬಂತು ಅಲ್ವೇ? ಪ್ಲಸ್ 6 ಇದೆ. ಇದು 3 ಅನ್ನುವಂಥದ್ದು ಯಾವ ಸ್ಥಾನದಲ್ಲಿದೆ? 100ರ ಸ್ಥಾನದಲ್ಲಿದೆ. 100ರ ಸ್ಥಾನದಲ್ಲಿ ಅಂತಂದ್ರೆ 8 100 ಬರ್ಕೋಬೇಕು. 100 100ಲ ಎಷ್ಟು ಬರುತ್ತೆ? 3 1 3, 2 0 0 ಹಾಗೆ ಇಡೋಣ. 300 ಆಯ್ತು. 300 + 40 + 6 ಕೂಡಿದ್ರೆ ಎಷ್ಟು ಬರುತ್ತೆ? ಇಲ್ಲಿ ಬಿಡಿ ಸ್ಥಾನದಲ್ಲಿದೆ, ಇದು ಬಿಡಿ ಸ್ಥಾನದಲ್ಲಿದೆ, ಇದು ಬಿಡಿ ಸ್ಥಾನದಲ್ಲಿದೆ. ಇದರಲ್ಲಿ ಬಿಡಿ ಒಂದೇ ಇರತಕ್ಕಂಥದ್ದು. ಇಲ್ಲಿ ಬಿಡಿ 10 ಇದೆ, ಬಿಡಿ 10 100 ಇದೆ. ಬಿಡಿ ಸ್ಥಾನದಲ್ಲಿರುವೆಲ್ಲ ಕೂಡೋಣ. ಮೊದಲು 6 0 6 6 ಮತ್ತೆ ಬಿಡಿ ಸ್ಥಾನದಲ್ಲಿರುವಂತ 0 ಕೂಡಿದ್ರೆ 6 ಬರುತ್ತೆ.
ಹತ್ತರ ಸ್ಥಾನದಲ್ಲಿ ಯಾವ್ದನ್ನ ಅಂಕಿ ಇದೆಯಾ? ಇಲ್ಲ. ಅದಕ್ಕೆ ನಾವು ಮುಂದಕ್ಕೆ ಹೋಗೋಣ. ಇದರಲ್ಲಿ ಯಾವ್ದನ್ನ ಹತ್ತರ ಸ್ಥಾನದಲ್ಲಿ ಅಂಕಿ ಇದೆಯಾ? ಎಸ್, 4 ಇದೆ. 4. ಇದರಲ್ಲಿ ಯಾವ್ದನ್ನ ಹತ್ತರ ಸ್ಥಾನದಲ್ಲಿ ಇದೆಯಾ? ಎಸ್, 0 ಇದೆ. 4 + 0 4 ಬರುತ್ತೆ. ಇಲ್ಲಿ ಯಾವ್ದು 100 ಸ್ಥಾನದಲ್ಲಿ ಅಂಕಿ ಇದೆಯಾ? ಇಲ್ಲ. ಇಲ್ಲಿದೆಯಾ? ಇಲ್ಲ. ಇಲ್ಲಿದೆ, ಹೌದು. 3 ಅನ್ನುವಂಥದ್ದು 100ರ ಸ್ಥಾನದಲ್ಲಿದೆ. ಅವಾಗ 100 3ಕ್ಕೆ 3 ಹಂಗೆ ಹೇಳೋಣ ಅಲ್ವೇ? ಹಾಗಾದ್ರೆ ಇದನ್ನ ಓದೋದು ಹೆಂಗೆ? 340 + 6 46 ಅಂತ ಓದಬೇಕು. 346 346 ಅಂತೇಳಿ ನಾವು ಇದನ್ನ ಓದ್ಬೇಕಾಗತ್ತೆ. ಇನ್ನೊಂದು ಸಂಖ್ಯೆಯನ್ನು ತಗೊಳ್ಳೋಣ. 4 ಅಂಕಿಯ ಸಂಖ್ಯೆಯನ್ನ ತೆಗೆದುಕೊಳ್ಳೋಣ. 4857 ಈ ಸಂಖ್ಯೆಯನ್ನ ತಗೊಳ್ಳೋಣ. ಇಲ್ಲಿ 7 ಅನ್ನುವಂಥದ್ದು ಬಿಡಿ ಸ್ಥಾನದಲ್ಲಿದೆ. ನಾವು ಅದನ್ನ ಬಿಡಿ ಸ್ಥಾನದಲ್ಲಿ ಹಾಗೆ ಬರ್ಕೊಳ್ಳೋಣ. ಹತ್ತರ ಸ್ಥಾನದಲ್ಲಿರುವಂತಹದ್ದು ಯಾವುದು? 5. ಈ 5ಅನ್ನ ಹತ್ತರ ಸ್ಥಾನದಲ್ಲಿ ಬರ್ಕೊಳ್ಳೋಣ. ಇನ್ನ 100ರ ಸ್ಥಾನದಲ್ಲಿರೋದು ಯಾವುದು? 8. ಈ 8ಅನ್ನ 100ರ ಸ್ಥಾನದಲ್ಲಿ ಬರ್ಕೊಳ್ಳೋಣ. 1000 ಸ್ಥಾನದಲ್ಲಿರೋದು ಯಾವುದು? 4. ಈ 4ಅನ್ನ 1000ರ ಸ್ಥಾನದಲ್ಲಿ ಬರ್ಕೊಳ್ಳೋಣ. ಸೊ 10 ಅಂದ್ರೆ ಇಲ್ಲಿ ಎಷ್ಟು ಇದಾವೆ? 5 ಇದೆ. 10ರ ಸ್ಥಾನದಲ್ಲಿ 5 ಇದೆ. ಹಂಗಂದ್ರೆ ಏನರ್ಥ? 10 ಅನ್ನುವಂಥವು 5 ಇದಾವೆ. 10 ಅಂತಕ್ಕಂಥವು 5 ಇದಾವೆ. ಸೊ ಅದಕ್ಕೆ ಇಂಟು 10 ಬರ್ಕೊಂಡ್ರೆ 10 × 5 50. ಇಲ್ಲಿ 7 ಹಂಗೆ ಬರ್ಕೊಳ್ಳೋಣ. ಪ್ಲಸ್ 100ರ ಸ್ಥಾನದಲ್ಲಿ ಎಷ್ಟಿದೆ? 8 ಇದೆ. 8 ಅಂದ್ರೆ 100 ಅನ್ನುವಂಥವು 8 ಇದಾವೆ ಅಂತ ಅರ್ಥ. 100ರ ಸಂಖ್ಯೆಗಳು 8 ಇದಾವೆ ಅಂತ. ಅದನ್ನ ನಾವು ಗುಣಿಸ್ಕೊಂಡ್ರೆ ಎಷ್ಟು ಬರುತ್ತೆ? 800. ಗುಣಿಸಾದ್ರೂ ಗುಣಿಸ್ಕೋಬಹುದು, ಇಲ್ಲಾಂದ್ರೆ 8ನ್ನ 100ನ್ನ 8 ಸರಿ ಕೂಡಿದ್ರೆ 800 ಬರುತ್ತೆ. ಪ್ಲಸ್ ಪ್ಲಸ್. ಇಲ್ಲಿ 1000 ಸ್ಥಾನದಲ್ಲಿ ಎಷ್ಟಿದೆ? 4 ಇದೆ. ಹಂಗಂದ್ರೆ ಏನರ್ಥ? 1000ದ ಸಂಖ್ಯೆಗಳು 4 ಇದೆ ಅಂತ ಅರ್ಥ. 1000, 2000, 3000, 4000. ಕೂಡಿದ್ರು ಅಷ್ಟೇ ಬರುತ್ತೆ, ಗುಣಿಸಿದ್ರು ಅಷ್ಟೇ ಬರುತ್ತೆ. 4000 ಪ್ಲಸ್. ಸೊ 4000 ಪ್ಲಸ್ 800 ಪ್ಲಸ್ 50 ಪ್ಲಸ್ 7 ಎಷ್ಟು ಕೂಡಿದ್ರೆ ಎಷ್ಟಾಗುತ್ತೆ? ನಾವು ಬಿಡಿ ಬಿಡಿ ಸ್ಥಾನಗಳನ್ನು ಕೂಡಬೇಕು. 10 ಸ್ಥಾನಗಳನ್ನ ಕೂಡಬೇಕು. 100 ಸ್ಥಾನಗಳನ್ನು ಕೂಡಬೇಕು. 1000 ಸ್ಥಾನಗಳನ್ನ ಕೂಡಬೇಕು. ಒಂದು ನೋಡೋಣ. 7 ಬರ್ಕೊಳ್ಳೋಣ. ಬಿಡಿ ಸ್ಥಾನದಲ್ಲಿ 7 ಇದೆ. ಎಲ್ಲ 0 0ಗಳಿದಾವೆ. ಬಿಡಿ 0. 7 + 0 7. 7 + 0 7. 7 + 0 7. 7 ಅಂದ್ರೆ ಯಾವುದೇ ಸಂಖ್ಯೆಯನ್ನ 0ಯಿಂದ ಕೂಡಿದಾಗ ಅದೇ ಸಂಖ್ಯೆ ಬರುತ್ತೆ ಅನ್ನುವಂಥದ್ದು ನಮ್ಗೆ ಗೊತ್ತಾಗುತ್ತೆ. ಇಲ್ಲಿ 10ರ ಸ್ಥಾನದಲ್ಲಿ ಯಾವ್ದನ್ನ ಅಂಕಿ ಇದೆಯಾ? ಇಲ್ಲ. ಇದರಲ್ಲಿ ಇದೆಯಾ? ಹೌದು ಇದೆ, 5. ಇದರಲ್ಲಿ ಇದೆಯಾ? ಹೌದು ಇದೆ, 0. ಇದರಲ್ಲಿ ಇದೆಯಾ? ಹೌದು ಇದೆ, 0. ಅಂದ್ರೆ ಯಾವುದೇ 0ಯನ್ನ ನಾವು ಯಾವುದೇ ಅಂಕಿಗೆ ಕೂಡಿದಾಗ ನಮ್ಗೆ ಅದೇ ಅಂಕಿ ಬರುತ್ತೆ. 5ಅನ್ನ ಬರ್ಕೊಳ್ಳೋಣ. 100 ಸ್ಥಾನ ಇದೆಯಾ ಇಲ್ಲಿ? ಇಲ್ಲ. ಇದು 10ರ ಸ್ಥಾನಕ್ಕೆ ಲಾಸ್ಟ್. ಇಲ್ಲಿದೆಯಾ? ಹೌದು, 8 ಇದೆ. ಇಲ್ಲಿದೆಯಾ 100 ಸ್ಥಾನ? ಹೌದು ಇದೆ, 0. 8ಅನ್ನ 0ಯಿಂದ ಕೂಡಿದ್ರೆ 8 ಬರುತ್ತೆ. ಬರ್ಕೊಳ್ಳೋಣ. ಇಲ್ಲಿ 1000 ಸ್ಥಾನ ಇದೆಯಾ? ಇಲ್ಲ. ಇಲ್ಲಿದೆಯಾ? ಇಲ್ಲ. ಇಲ್ಲಿದೆಯಾ? ಇಲ್ಲ. ಇಲ್ಲಿದೆಯಾ? ಹೌದು. ಎಷ್ಟಿದೆ? 4. ಒಂದೇ ಇರೋದ್ರಿಂದ 4. ನಾವು ಓದೋದು ಹೆಂಗೆ ಇದನ್ನ? 4857 ಇವಾಗ 4857 ಅಂತೇಳಿ ಓದಬೇಕಿದೆ. 4857 ಅಂತೇಳಿ ನಾವು ಓದ್ಬೇಕಾಗತ್ತೆ. ಗೊತ್ತಾಯ್ತಾ ಮಕ್ಕಳೇ?